ಬೆಳಗ್ಗೆ ಆಯಿತು, ತಿಂಡಿನೂ ಆಯಿತು. ಸೊ ಇವಾಗ ಹೋಗಬೇಕು. ಇವಾಗ ಆಲ್ಮೋಸ್ಟ್ 7 ಗಂಟೆ ಆಯಿತು. ಸಖತ್ ಇಬ್ಬನಿತ್ತು ಬೆಳಗ್ಗೆ ಆ್ಯಕ್ಚುಲಿ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಬೆಳಕು ಕೂಡ ಆಯಿತು. ನಮ್ಮ ಬೈಕು ಇಲ್ಲಿ ನಿಂತಿದೆ. ಇವಾಗ ತೊಗೊಂಡು ಇಲ್ಲಿಂದ ಬಿಟ್ಟರೆ ಒಂದು 15 ನಿಮಿಷ. ಆ್ಯಕ್ಚುಲಿ ನಾವು 6:30ಗೆ ಬಿಡೋಣ ಅಂದ್ಕೊಂಡಿದ್ವಿ, ಹೊರಡೋಣ ಅಂತ. ಬಟ್ ಇಲ್ಲಿ ಫುಲ್ಲು ಕತ್ಲೆ ಆಗಿಬಿಟ್ಟಿತ್ತು. ಆಮೇಲೆ ಸ್ಟೇಯಲ್ಲೂ ಕೂಡ ಹೇಳಿದರು ಅಷ್ಟು ಬೇಗ ಹೋದರೆ ನಿಮಗೆ ಅಲ್ಲಿ ಯಾರೂ ಇರೋದು ಇಲ್ಲ. ಸೊ ಹಂಗೆ ಹೋಗ್ತಿದ್ದೀವಿ. ಹೌದು, ಸರಿ ಸರ್, ಆಯಿತು. ಎಷ್ಟು ಕಿಲೋಮೀಟರ್ ಇದೆ ಇಲ್ಲಿಂದ? 6 ಕಿಲೋಮೀಟರ್. 6 ಕಿಲೋಮೀಟರ್ಸ್ ಇದೆ. ಹೋದರೆ ಅಲ್ಲಿ ಒಂದು ಚೆಕ್ ಪೋಸ್ಟ್ ಥರ ವಾವ್. ಹಾಂ ಸರ್, ಇದು ಎಲ್ಲ ಇವಾಗ ಆಯಿತು. ಚೆಕ್ ಪೋಸ್ಟಲ್ಲಿ ನಮ್ಮ ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟು ಮೇಲೆ ಹೋಗ್ತಿದ್ದೀವಿ.
ಡೈರೆಕ್ಟು ರಾಣಿಜರಿ ವ್ಯೂ ಪಾಯಿಂಟ್ ನೋಡಿಕೊಂಡು ಕ್ಲಿಯರ್ ಇದೆ ಅಂತ, ಚೆನ್ನಾಗಿದೆ ಅಂತ ನೋಡಿಕೊಂಡು ಇಳಿದ್ಬಿಟ್ಟು ಈ ಕಡೆ ಹೋಗೋದು. ಹಿಂಗೆ ಹೋಗೋಣ, ಇಲ್ಲ ಹೋಗೋಣ ಬಾ. ಸೊ ಇದು ಡೈರೆಕ್ಟ್ ಹೋಗುತ್ತೆ ವ್ಯೂ ಪಾಯಿಂಟ್ಗೆ, ಬಟ್ ಇದು ಫ್ಲ್ಯಾಟ್ ಇರೋದ್ರಿಂದ ಇಲ್ಲ ಹೋಗ್ತಿದ್ದೀವಿ. ಅದೇ ಈಗ ತೆಗ್ಗು ಬರುತ್ತಲ್ಲ ಅಲ್ಲಿ, ಅದೇ ನಾ ಕಂಡಿದ್ದು ನಮ್ಗೆ ಹೆಂಗಿದ್ರೆ ಅಲ್ಲ. ನೋಡಿ ಕ್ಲೌಡ್ ಹೆಂಗಿದೆ, ಹೆಂಗೆ ಬರ್ತಿದೆ ಒಂಥರ ನೀರು ಥರ. ಅಲ್ಲಿ ನೋಡಿ, ಅಲ್ಲಿನ ದೂರ ಇದೆಯಲ್ಲ, ಸೊ ಅಲ್ಲಿ ಮಾತ್ರ ಸಖತ್ತಾಗಿದೆ. ಫುಲ್ ಒಂಥರ ಕ್ಲೌಡ್ ಕೆಳಗೇನೆ ಇದೆ, ಸಖತ್ತಾಗಿದೆ. ಆ್ಯಕ್ಚುಯಲ್ ವ್ಯೂ ಪಾಯಿಂಟಿಗೆ ಹೋಗ್ತಿದ್ದೀವಿ. ಈ ಕಡೆನೂ ಸಖತ್ತಾಗಿ ಕಾಣುತ್ತೆ, ಫುಲ್ ಸನ್ರೈಸ್ ಇದೆ ನೋಡಿ. ಎಕ್ಸಾಕ್ಟ್ ಇವಾಗ 7:40 ಆಗಿದೆ. ಇವಾಗ ಹಿಂಗೆ ಕಾಣಿಸ್ತಿದೆ. ಇದು ರಾಣಿಜರಿ. ಆ್ಯಕ್ಚುಯಲ್ ವ್ಯೂ ಪಾಯಿಂಟ್ ಮೇಲೆ ನಿಂತ್ಕೊಂಡಿದ್ದೀವಿ, ರಾಣಿಜರಿ ವ್ಯೂ ಪಾಯಿಂಟ್ ಮೇಲೆ. ಇದು ಹೆಂಗಿದೆ ನೋಡಿ, ಇಲ್ಲಿಂದ ಡೀಪ್ ಇದೆ, ಡೀಪ್ ಇರೋ ಕಾಣಿಸುತ್ತೆ ಫಾರೆಸ್ಟು. ಅಲ್ಲೊಂದು ನಮಗೆ ರಿವರ್ ಏನೋ ಕಾಣಿಸ್ತಿದೆ, ರಿವರ್ ಥರ ನೀರು ಹರಿಯೋ ಜಾಗ. ಸೊ ಅದು ಬಿಟ್ಟರೆ ಅಲ್ಲೆಲ್ಲ ಮನೆಗಳಿದೆ. ಅಲ್ಲಿ ಮಾತ್ರ ಸೂಪರ್ ಇದೆ. ಮನೆಗಡಿ ಕೆಳಗೆ ನಾವು ನಿನ್ನೆ ಹೋಗಿದ್ದು, ಅಲ್ಲಿ ಹಿಂದೆ ಕಾಣಿಸುತ್ತಲ್ಲ, ಅಲ್ಲೊಂದು ಮೂರ್ತಿ ಸ್ಟ್ಯಾಚು ಥರ ಕಾಣಿಸುತ್ತಲ್ಲ, ಅಲ್ಲಿ ನಿನ್ನೆ ವ್ಯೂ ಪಾಯಿಂಟ್ ನೋಡಿದ್ದು. ಬಟ್ ಅಲ್ಲಿ ನೋಡಿ ಹೆಂಗೆ ಕಾಣಿಸುತ್ತೆ. ಮೇ ಬಿ ಇದ್ರ ಮೇಲೆ ಹಿಲ್ ಮೇಲೆ ಹತ್ತಿದ್ರೆ ಸಕ್ಕತ್ತಾಗಿ ಕಾಣ್ಬೋದು ಅನಿಸುತ್ತೆ. ಅಲ್ಲೂ ದಾರಿ ಇದೆ ಹತ್ತಕ್ಕೆ, ಸ್ಟೀಪ್ ಇದೆ ಫುಲ್ಲು. ಈಗ ಅಲ್ಲಿ ಹೋಗೋಷ್ಟು ಟೈಮ್ ಇಲ್ಲ, ಇನ್ನು ಟ್ರೆಕ್ಕಿಂಗ್ ಹೋಗ್ಬೇಕಲ್ಲ, ನೋಡೋಣ ನೆಕ್ಸ್ಟ್ ಟೈಮ್. ಆಯಿತು ರಾಣಿಜರಿ. ಇವಾಗ ತುಂಬ ವಿಂಡಿದೆ ಇಲ್ಲಿ ಆ್ಯಕ್ಚುಲಿ, ಮೇಲ್ಗಡೆ ಅಲ್ವಾ. ನಾವು ಕೆಳಗೆ ಹೋಗ್ಬಿಟ್ಟು ಅಲ್ಲಿಂದ ಟ್ರೆಕ್ ಸ್ಟಾರ್ಟ್ ಮಾಡ್ತೀವಿ. ಇವಾಗ ಆಲ್ರೆಡಿ ಆಲ್ಮೋಸ್ಟ್ 8 ಗಂಟೆ ಆಯಿತು ಅನಿಸುತ್ತೆ. ಹೌದು, 8 ಗಂಟೆ, ಎಕ್ಸಾಕ್ಟ್ 8 ಗಂಟೆ.